ಸದಾ ನೆಮ್ಮದಿ ಆನಂದ ಬಯಸೋ ಮನಸ್ಸುಗಳೇ ನಮಸ್ಕಾರ. ಇಂದಿನ ಖುಷಿಯ ಟಾನಿಕ್: ಯಾವುದೇ ವಿಷಯವನ್ನ ಭಾವನಾತ್ಮಕವಾಗಿ ತೆಗೆದುಕೊಳ್ಳಬೇಡಿ, ಸಹಜವಾಗಿ ಸ್ವೀಕರಿಸಿ. ಸ್ನೇಹಿತರೆ, ಜೀವನದಲ್ಲಿ ಸಂತೋಷವಾಗಿರಲು ಇದು ಅತ್ಯಂತ ಸರಳ ಮತ್ತು ಮುಖ್ಯವಾದ ಸೂತ್ರ. ಯಾವುದೇ ವಿಷಯವನ್ನ ಅತಿಯಾಗಿ ಭಾವನಾತ್ಮಕವಾಗಿ ತೆಗೆದುಕೊಂಡಾಗ ಅದು ಅನಗತ್ಯ ಆತಂಕ, ಬೇಸರ ಮತ್ತು ಒತ್ತಡಕ್ಕೆ ಕಾರಣವಾಗುತ್ತದೆ. ನಿತ್ಯದ ಘಟನೆಗಳು, ಸನ್ನಿವೇಶಗಳು, ವಿವಿಧ ಸಂದರ್ಭಗಳಲ್ಲಿ ನಮ್ಮ ಭಾವನಾತ್ಮಕ ಒಳಗೊಳ್ಳುವಿಕೆ ನಮ್ಮ ದುಃಖಕ್ಕೆ ಮೂಲ ಕಾರಣವಾಗಬಹುದು. ಬದಲಿಗೆ ಪರಿಸ್ಥಿತಿಯನ್ನ ಇದ್ದ ಹಾಗೆ ಸಹಜವಾಗಿ ಮತ್ತು ಸುಲಭವಾಗಿ ಸ್ವೀಕರಿಸಿದರೆ ಅರ್ಧದಷ್ಟು ಸಮಸ್ಯೆಗಳು ಅಲ್ಲಿಗೆ ಮುಗಿದು ಹೋಗುತ್ತವೆ. ಯಾವುದೇ ವಿಷಯವನ್ನ ಹೆಚ್ಚು ಭಾವನಾತ್ಮಕವಾಗಿ ತೆಗೆದುಕೊಂಡಾಗ ವಸ್ತುನಿಷ್ಠವಾಗಿ ನಿರ್ಣಯಿಸಲು ಕಷ್ಟವಾಗಬಹುದು. ನಿಮ್ಮ ನಿರ್ಣಯ ಪಕ್ಷಪಾತ ಅಥವಾ ಪೂರ್ವಗ್ರಹ ಪೀಡಿತವಾಗಬಹುದು. ಯಾವುದೇ ವಿಷಯ, ಸಂದರ್ಭಗಳನ್ನ ಸಹಜವಾಗಿ ಸ್ವೀಕರಿಸಿದ್ರೆ ದ್ವೇಷ, ಅಸೂಯೆ, ಹೊಟ್ಟೆಕಿಚ್ಚು, ಸೇಡು, ಪ್ರೀತಿ, ಇಷ್ಟ, ಕಷ್ಟಗಳು ಮಾಯವಾಗಿ ಎಂಥ ಸಂದರ್ಭದಲ್ಲೂ ಶಾಂತಿ, ನೆಮ್ಮದಿ ನೆಲೆಸಿರುತ್ತದೆ. ಇನ್ನು ಇದನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಕೆಲವು ಸರಳ ದಾರಿಗಳನ್ನು ಹೇಳ್ತೀನಿ, ಗಮನವಿಟ್ಟು ಕೇಳಿ. ಮೊದಲನೆಯದ್ದು, ಹೋಗ್ಲಿ ಬಿಡಿ ಅನ್ನೋ ಮನೋಭಾವ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ. ಕೆಲವು ಸಂಗತಿಗಳನ್ನ ಹಾಗೆಯೇ ಬಿಟ್ಟು ಬಿಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹೋಗ್ಲಿ ಬಿಡಿ. ಎರಡನೆಯದು, ಅತಿಯಾದ ನಿರೀಕ್ಷೆ ಬೇಡ. ಇತರರಿಂದ ಅಥವಾ ಪರಿಸ್ಥಿತಿಯಿಂದ ಅತಿಯಾಗಿ ನಿರೀಕ್ಷಿಸದಿದ್ದಾಗ ನಿರಾಶೆಯಾಗುವ ಸಾಧ್ಯತೆಯೂ ಕಡಿಮೆ ಇರುತ್ತದೆ. ಆದರೆ ಅತಿಯಾದ ನಿರೀಕ್ಷೆ ನಿರಾಶೆಗೆ ಕಾರಣವಾಗುತ್ತದೆ. ಮೂರನೆಯದ್ದು, ವರ್ತಮಾನದಲ್ಲಿ ಬದುಕಿ. ಹಳೆಯ ನೆನಪುಗಳ ಬಗ್ಗೆ ತುಂಬಾ ಯೋಚಿಸದೆ ಅಥವಾ ಭವಿಷ್ಯದ ಬಗ್ಗೆ ಅತಿಯಾಗಿ ತಲೆಕೆಡಿಸಿಕೊಳ್ಳದೆ ಸದ್ಯದ ಕ್ಷಣವನ್ನ ಖುಷಿಯಿಂದ ಆಸ್ವಾದಿಸಿ. ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲುಗಳು ಮತ್ತು ಸಮಸ್ಯೆಗಳು ಶಾಶ್ವತವಲ್ಲ. ಹಾಗೆ ಬಂದು ಹೀಗೆ ಹೋಗುತ್ತವೆ. ಕಷ್ಟವೆನಿಸಿದ್ರೂ ಬದಲಾವಣೆ ಜಗದ ನಿಯಮ. ಇಲ್ಲಿ ಯಾವುದೂ ಶಾಶ್ವತವಲ್ಲ. ನಾಲ್ಕನೆಯದು, ಸಕಾರಾತ್ಮಕ ದೃಷ್ಟಿಕೋನ. ಸವಾಲುಗಳು ಎದುರಾದಾಗ ಅವುಗಳನ್ನ ಕೇವಲ ಒಂದು ಅನುಭವ ಅಥವಾ ಕಲಿಕೆ ಎಂದು ಭಾವಿಸಿದ್ರೆ ಮನಸ್ಸು ಹಗುರವಾಗುತ್ತದೆ. ಮನಸ್ಸನ್ನ ಹಗುರವಾಗಿಟ್ಟುಕೊಂಡು ಪ್ರತಿಯೊಂದು ಕ್ಷಣವನ್ನ ಸಹಜವಾಗಿ ಎದುರಿಸಲು ಪ್ರಯತ್ನಿಸಿ. ನಿಮ್ಮ ಸಕಾರಾತ್ಮಕ ಆಲೋಚನೆ ನಿಮಗೆ ಶಾಂತಿ, ನೆಮ್ಮದಿಯನ್ನ ನೀಡುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.